ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಮನೆಯಲ್ಲಿ ಟೈಲರಿಂಗ್ ಮಾಡೋರು ಗೊತ್ತಿಲ್ಲದೇನೋ ಈ ತಪ್ಪುಗಳನ್ನು ಮಾಡಿದರೆ ನೀವು ಟೈಲರಿಂಗನ್ನು ಅರ್ಧಕ್ಕೆ ನಿಲ್ಲಿಸಿರ್ತೀರಾ ಅಥವಾ ಕೆಲಸನ ಬಿಟ್ಟಿರ್ತೀರಾ. ಮಿಷನ್ ಏನೋ ಮನೇಲಿರುತ್ತೆ, ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಿರ್ತೀರಾ. ನಾ ಟೈಲರಿಂಗಲ್ಲಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಆಸೆಗಳು ಇಟ್ಕೊಂಡು ಆರೋಗ್ಯ ಸಮಸ್ಯೆ ಬಂದು, ಹಾಗೆ ಮನೇಲಿ ಏನೋ ಒತ್ತಡ ಸಮಸ್ಯೆ ಬಂದು, ಹಾಗೆ ನಿಮಗೆ ಇಂಟ್ರೆಸ್ಟೇ ಇಲ್ಲದೇನೆ ಬಟ್ಟೆ ಹೊಲಿತಿದ್ದವರು ಬಿಟ್ಟಿರ್ತೀರಾ. ಹೇಗಂದರೆ ಮದುವೆಗೂ ಮುಂಚೆ ಟೈಲರಿಂಗ್ ಕಲ್ತಿರ್ತೀರಾ, ತುಂಬ ಇಂಪ್ರೂವ್ಮೆಂಟ್ ಇರ್ತೀರಾ. ಮದುವೆ ಆಗಿ ಗಂಡನ ಮನೆಗೆ ಬಂದರು ಅಥವಾ ಬೇರೆ ಮನೆಗೆ ಹೋದರು ಅಥವಾ ಬಾಡಿಗೆ ಮನೆ ಚೇಂಜ್ ಮಾಡಿದ್ರು, ಏನೇ ಮಾಡಿದ್ರು ವಾಸ್ತು ದೋಷದಿಂದ ನೀವು ಹೆಂಗೆ ಬೇಕು ಹಾಗೆ ಮಿಷನ್ ಇಟ್ಟಿರೋದ್ರಿಂದ ಕೆಲಸವನ್ನೇ ಬಿಟ್ಟಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಆ ಥರ ತುಂಬ ಜನಕ್ಕೆ ಆಗಿರ್ಬೋದು. ಮಿಷನ್ ಇದೆ, ನಂಗೆ ಬಟ್ಟೆ ಹೊಲಿಯೋಕ್ಕೆ ಬರುತ್ತೆ, ಆದರೆ ನಾನು ಬಟ್ಟೆನೇ ಹೊಲಿಯಲ್ಲ, ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಯಾರೆಲ್ಲ ಹೇಳ್ತಾ ಇರ್ತೀರಾ, ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕಂದರೆ ನಾವು ಮಿಷನನ್ನು ವಾಸ್ತು ಪ್ರಕಾರ ಕರೆಕ್ಟಾಗಿ ಇಡಬೇಕು. ನಮಗೆ ಒಂದು ಪಾಸಿಟಿವ್ ವೇವ್ ಬರಬೇಕು ಅಂತ ಅಂದರೆ ನಾವು ಮಿಷನನ್ನು ಕರೆಕ್ಟಾಗಿ ಎಲ್ಲಿ ಇಡಬೇಕು, ಹೇಗೆ ಇಡಬೇಕು, ನಾವು ಬೆಡ್ರೂಮಲ್ಲಿ ಇಡೋದ್ರಿಂದ, ಲಾಸ್ಟ್ ರೂಮಲ್ಲಿ ಇಡೋದ್ರಿಂದ ಏನೆಲ್ಲ ತೊಂದರೆಗಳಿದೆ, ಅದರಿಂದ ನೀವು ಕೆಲಸಕ್ಕೆ ಎಷ್ಟು ತೊಂದರೆ ಆಗುತ್ತೆ, ಹಾಗೆ ಕೆಲಸನೂ ಬಿಟ್ಟುಬಿಟ್ಟಿದ್ದೀರ ಎಷ್ಟೋ ಜನ. ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಮೊದಲನೇದಾಗಿ ನನಗೆ ತುಂಬಾ ಇದರಲ್ಲೆಲ್ಲ ಅನುಭವ ಆಗಿದೆ. ಅಂದರೆ ನಾನು ಯೋಚನೆ ಮಾಡಿದ್ದೀನಿ, ಆ ಥರ ಎಲ್ಲ ಆದಾಗ ನಾನು ಹೇಗೆ ವಾಸ್ತು ಪ್ರಕಾರ ಮಿಷನ್ ಎಲ್ಲ ಚೇಂಜ್ ಮಾಡಿದೆ, ವಾಸ್ತು ಪ್ರಕಾರ ನಾನು ಕೂತ್ಕೊಂಡು ಹೊಲಿಯೋದು, ಕಸ್ಟಮರ್ ಬರೋದು ಯಾವ ರೀತಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀವಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ದಕ್ಷಿಣ ಮುಖವಾಗಿ ಕೂತ್ಕೊಂಡು ಬಟ್ಟೆ ಹೊಲಿಬೇಡಿ. ಪೂರ್ವ ಮುಖವಾಗಿ ಕೂತ್ಕೊಳ್ಳಿ ಅಥವಾ ಪಶ್ಚಿಮದಲ್ಲಿ ಕೂತ್ಕೊಳ್ಳಿ. ಪಶ್ಚಿಮದಲ್ಲಿ ಕೂತ್ರೆ ಕಸ್ಟಮರ್ ನಿಮಗೆ ಪೂರ್ವ ಕಡೆಯಿಂದ ನಿಮ್ಮನ್ನು ನೋಡ್ತಾರೆ, ಅದು ಸಹಿತ ಒಳ್ಳೇದಿರುತ್ತೆ. ದಕ್ಷಿಣ ದಿಕ್ಕು ಒಂದು ಬಿಟ್ಟು ಹಾಗೆಯೇ ನೀವು ಪೂರ್ವ, ಪಶ್ಚಿಮ ಮತ್ತು ಉತ್ತರ ಈ ಮೂರು ದಿಕ್ಕುಗಳ ಕಡೆಗೂ ಸಹ ಕೂತ್ಕೊಬೋದು. ಯಾಕಂದರೆ ಮನೇಲಿ ಅಂದಮೇಲೆ ನಮಗೆ ಟೈಲರಿಂಗಿಗೆ ಆ ಥರ ಎಲ್ಲ ಅನುಕೂಲಗಳು ಇರಬೇಕು. ಆದಷ್ಟು ನೋಡಿ, ಏನೋ ಒಂದು ನೀವು ಪೂರ್ವದಲ್ಲಿ ಅಥವಾ ಪಶ್ಚಿಮದಲ್ಲಿ ಅಥವಾ ಉತ್ತರದಲ್ಲಿ ಏನೋ ಬೇರೆ ವಸ್ತುಗಳಿದ್ರನ್ನು ತೆಗೆದುಬಿಟ್ಟು ನೀವು ಟೈಲರಿಂಗ್ ಮಿಷನ್ ಒಂದು ಇಟ್ಕೋಬೋದು. ಇದು ನೋಡಿರ್ಬೋದು, ನಾನು ಲಾಸ್ಟ್ ರೂಮಲ್ಲಿ ಇಟ್ಟಿರುವಂಥ ಮಿಷನ್ನು. ನಾನು ಹೇಳಿದ್ದೆ ವಿಡಿಯೋದಲ್ಲಿ ಲಾಸ್ಟ್ ರೂಮಲ್ಲಿ ಇಡಬೇಡಿ ಅಂತ. ಅಕ್ಕ ನೀವೇ ಇಟ್ಟಿದ್ದೀರಲ್ಲ ಲಾಸ್ಟ್ ರೂಮಲ್ಲಿ ಅಂತ ಕೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಜಿಗ್ಜಾಗ್ ನಾನು ಒಂದೇ ಸಮನೆ ಕೆಲಸ ಏನು ಮಾಡೋಲ್ಲ. ನಮ್ಮ ಸೈಡಲ್ಲಿ ಸ್ವಲ್ಪ ಜಿಗ್ಜಾಗು ಸ್ವಲ್ಪ ಕಮ್ಮಿನೇ ಅನ್ಬೋದು. ಅಂದರೆ ಕುಚ್ಚು ಹಾಕೋರು ಮಾತ್ರ ಜಿಗ್ಜಾಗ್ ಮಾಡ್ಕೊಳ್ತಾರೆ, ಅಥವಾ ನನಗೆ ಬಂದಿರೋ ಸ್ಯಾರಿಗಳನ್ನು ಹಾಕ್ತೀನಿ. ಹಾಗೆ ನಾನು ಎಂಬ್ರಾಯ್ಡ್ರಿ ಮಿಷನ್ ಇಟ್ಟಿದ್ದೀನಿ. ಇಲ್ಲಿ ನಾನು ಯಾವಾಗಲೂ ಎನಿ ಟೈಮ್ ಕೆಲಸ ಮಾಡಲ್ಲ. ನನಗೆ ಏನಾದರೂ ಅನಿವಾರ್ಯ ಇತ್ತು ಅಂದರೆ ಒಂದು 10 ನಿಮಿಷ 15 ನಿಮಿಷದಷ್ಟೇ ಕೆಲಸ ಇರುತ್ತೆ ಜಿಗ್ಜಾಗ್ ಮಿಷನಲ್ಲಿ. ಎಂಬ್ರಾಯ್ಡ್ರಿ ನಾನೀಗ ಟೈಮ್ ಸಾಕಾಗದೇ ಇರೋದ್ರಿಂದ ಮಾಡ್ತಾಯಿಲ್ಲ. ನೋಡ್ತಾ ಇರ್ಬೋದು, ಇಷ್ಟು ದೂರದ ಲಾಸ್ಟ್ ರೂಮಲ್ಲಿ ಇಟ್ಟಿದ್ದೀನಿ. ನಾವು ಕಂಟಿನ್ಯೂ ಯಾವಾಗಲೂ ಕುತ್ಕೊಂಡು ಕೆಲಸ ಮಾಡೋವಂಥ ಮಿಷನನ್ನು ಆದಷ್ಟು ಎದುರುಗಡೆ ರೂಮಲ್ಲಿ ಇಡಿ. ಲಾಸ್ಟ್ ರೂಮಲ್ಲಿ ಮತ್ತು ಬೆಡ್ರೂಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಬೆಡ್ರೂಮಲ್ಲಿ ಯಾಕೆ ಇಡಬಾರ್ದು ಅಂದರೆ, ನಾವು ಬೆಡ್ರೂಮಿಗೆ ಬರ್ತೀವಿ ಅಂತಂದರೆ ನಮಗೆ ಏನೋ ಕೆಲಸದಿಂದ ಸ್ವಲ್ಪ ಟೆನ್ಷನ್ನು ಅದೆಲ್ಲ ಇರೋದ್ರಿಂದ ಬಂದುಬಿಟ್ಟು ಆರಾಮ್ ತಗೊಳ್ಳೋದಕ್ಕೆ ಅಂತ ಬೆಡ್ರೂಮ್ ಇರುತ್ತೆ. ಅಲ್ಲಿ ಬಂದು ನಮ್ಮ ಟೈಲರಿಂಗ್ ಮಿಷನ್ ಇತ್ತು, ನಮಗೆ ನಿದ್ದೆ ಮಾಡೋದಕ್ಕೂ ನೆಮ್ಮದಿ ಇಲ್ಲ, ಕುತ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ಲ. ಆರಾಮಾಗಿರುವಂಥ ಸ್ಥಳ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಸಹಿತ ನಾವು ಟೈಲರಿಂಗ್ ಮಿಷನ್ ಇಟ್ಟಾಗ ನಮ್ಮ ಪ್ರೆಸರನ್ನು ನಮ್ಮ ಗಂಡ ಮಕ್ಕಳ ಮೇಲೆ ನಾವು ಹೇರ್ತೀವಿ ಅನ್ಬೋದು. ನೋಡ್ತಾ ಇರ್ಬೋದು, ನಮ್ಮ ಮನೆ ತುಂಬ ಚಿಕ್ಕದು, ತುಂಬ ಹಳೆಯ ಕಾಲದ್ದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಬೆಡ್ರೂಮು. ಇಲ್ಲಿ ನಾನು ಹಾಸಿಗೆ ಮತ್ತು ಮಂಚ ಈ ರೀತಿ ರೂಮನ್ನು ಫುಲ್ಲು ಖಾಲಿ ಇಟ್ಟಿದ್ದೀನಿ. ನಾವು ಇಲ್ಲಿಗೆ ಬಂದ್ವಿ ಅಂತ ಅಂದರೆ ನಮಗೆ ಮನಸ್ಸಿಗೆ ಒಂಥರ ಖುಷಿ ಆಗಬೇಕು, ಇಲ್ಲಿ ಇರೋಣ. ನಾವು ಇಲ್ಲಿ ಬಂದಿರೋದು ಏನಕ್ಕೆ, ರೆಸ್ಟ್ ಮಾಡೋಕ್ಕೆ ಅಂತೇಳಿ. ನಾವು ಟೈಲರಿಂಗ್ ಮಿಷನ್ ಇಟ್ಕೊಂಡು ಬೇರೆಯವ್ರ ಬಟ್ಟೆಗಳನ್ನೆಲ್ಲ ಇಲ್ಲಿ ರಾಶಿ ಹಾಕ್ಕೊಂಡು ಕೂತ್ವಿ ಅಂತಂದರೆ ನಮಗೆ ಇಲ್ಲಿ ಬಂದು ಮಲಗೋಕ್ಕೂ ಸಹಿತ ನೆಮ್ಮದಿ ಇರೋದಿಲ್ಲ ಅಲ್ವಾ. ನಮಗೆ ಎಷ್ಟೋ ಸಲ ನಮಗೆ ಆರೋಗ್ಯದ ಸಮಸ್ಯೆ ಅಂದರೆ ಒಂದು ಜ್ವರ ಬರೋದು, ತಲೆನೋವು ಬರೋದು, ಈ ರೀತಿ ಆದಾಗ ನಾವೊಂದು ರೆಸ್ಟ್ ಮಾಡೋಕ್ಕೆ ಅಂತ ರೂಮಿಗೆ ಹೋದಾಗ ಅಲ್ಲೂ ಸಹ ಬಟ್ಟೆ ಹೊಲಿಯೋ ಮಿಷನ್ ಇತ್ತು, ಬಟ್ಟೆಗಳು ಕಾಣಿಸಿದ್ವು ಅಂದರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಕಸಿಪಿಸಿ ಆಗುತ್ತೆ. ಹಾಗೆ ಕೆಲಸದ ಮೇಲೆ ಇಂಟ್ರೆಸ್ಟು ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಮನೇಲಿ ಬಂದ್ಬಿಟ್ಟು ಆಗ್ನೇಯ ಮೂಲೆ ಬರುತ್ತೆ. ಇಲ್ಲಿ ನಾನು ಟೈಲರಿಂಗ್ ಮಿಷನ್ ಇಟ್ಟಿದ್ದೆ, ನೀವೆಲ್ಲ ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಇಟ್ಟಾಗ ಫ್ರೆಂಡ್ಸ್ ನನಗೆ ಏನು ಸಮಸ್ಯೆ ಆಗ್ತಿತ್ತು ಅಂತಂದರೆ, ಬಟ್ಟೆ ಏನೋ ಚೆನ್ನಾಗಿ ಹೊಲಿತಾ ಇದ್ದೆ, ಆದರೆ ನನಗೆ ಕಸ್ಟಮರ್ ಜೊತೆಗೆ ತುಂಬಾ ಜಗಳ ಆಗ್ತಾಯಿತ್ತು. ನಾನು ಸುಮ್ಮನೆ ಇದ್ರೂ ಕಸ್ಟಮರ್ ಏನೋ ಒಂದು ತಪ್ಪಿಂದ ನನಗೆ ತುಂಬ ಜಗಳ ಮಾಡ್ತಾಯಿದ್ರು. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಮಿಷನ್ ಇಟ್ಟು ಯಾರೆಲ್ಲ ಸ್ಟಿಚ್ ಮಾಡ್ತಾ ಇರ್ತೀರಾ ಮಾಡಬೇಡಿ. ಯಾಕಂದರೆ ಮಕ್ಕಳ ಹತ್ರ ಜಗಳ ಆಡ್ತಿರ್ತೀವಿ, ಗಂಡಂದ್ರ ಹತ್ರ, ಹಾಗೆ ಕಸ್ಟಮರ್ ಹತ್ರ ಸುಮ್ಮನೆ ಕಿರಿಕಿರಿ ಜಗಳ. ಇದು ಪೂರ್ವ ಈಶಾನ್ಯ ದಿಕ್ಕು.
ಇಲ್ಲಿ ನಾನು ಟೈಲರಿಂಗ್ ಮಿಷನು ಹಾಗೆ ಇಲ್ಲಿ ಇಟ್ಟ ಮೇಲಂತೂ ಸಖತ್ತಾಗಿ ಇಲ್ಲಿ ತುಂಬ ಚೆನ್ನಾಗಿದೆ ಈ ಜಾಗ ಮಾತ್ರ. ಇಲ್ಲಿ ನಮಗೆ ಯಾವುದೇ ಒಂದು ಬ್ಲೌಸು ಸಹಿತ ಪ್ರಾಬ್ಲಮ್ ಬರಲ್ಲ, ಕಸ್ಟಮರು ಯಾರೂ ಸಹಿತ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಇರುವಂತಹ ಜಾಗ ನನಗೆ ನಮ್ಮ ಮನೇಲಿ ಅಂದರೆ ಇದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಅದರಲ್ಲೂ ಇದು ಎದುರುಗಡೆ ಇರೋದ್ರಿಂದ ಕಸ್ಟಮರಿಗೆ ನಮಗೆ ಚೆನ್ನಾಗಾಗುತ್ತೆ. ಯಾಕಂದರೆ ಅವ್ರು ಬಂದು ಹೊರಗೂ ನಿಂತ್ಕೊಂಡು ಮಾತಾಡಿ ಬಟ್ಟೆ ಇಸ್ಕೊಂಡು ಹೋಗ್ತಾರೆ. ಲೇಡೀಸ್ ಆದರೆ ಒಳಗೆ ಬರ್ತಾರೆ, ಜೆಂಟ್ಸ್ ಆದರೆ ಹೊರಗೆ ಇರ್ತಾರೆ. ಈ ರೀತಿ ಕಟ್ಟಿಂಗ್ ಮಾಡೋದಕ್ಕೆ ನಾನು ಇಲ್ಲಿ 2 ಟೇಬಲ್ ಸೇರಿಸಿ ಇಟ್ಟಿದ್ದೀನಿ, ಹಾಗೆ ಓವರ್ಲಾಕ್ ಮಿಷನನ್ನು ಇಟ್ಟಿದ್ದೀನಿ. ಹಾಗೆಯೇ ನೋಡ್ತಾ ಇರ್ಬೋದು ಐರನ್ ಮಾಡೋದಕ್ಕೆ. ಫ್ರೆಂಡ್ಸ್, ನಮ್ಮ ಮನೆ ಈ ರೀತಿ ಇದೆ. ಅಡುಗೆ ಮನೆ ತುಂಬ ಚಿಕ್ಕದಿದೆ. ನಾನು ಅಡುಗೆ ಮನೇಲಿ ಯಾವತ್ತೂ ಹೋಗಿ ವಿಡಿಯೋ ಮಾಡಿ ತುಂಬಾ ಕಮ್ಮಿ. ಇಲ್ಲಿ ಸೋಫಾದಲ್ಲಿ ಕಸ್ಟಮರ್ ಕೂರೋದು ತುಂಬ ಕಮ್ಮಿ. ಅಲ್ಲೇ ಆ ಎದುರುಗಡೆ ರೂಮಲ್ಲೇ ಹೋಗೋದು ಜಾಸ್ತಿ. ತುಂಬ ಹತ್ರ ಅಂದರೆ ತುಂಬ ಪರಿಚಯ ಇರೋ ಕಸ್ಟಮರ್ ಆದರೆ ಇಲ್ಲಿ ಸೋಫಾ ತನಕ ಬರ್ತಾರೆ ಅಷ್ಟೇ. ಹಾಗೆಯೇ ಫ್ರೆಂಡ್ಸ್, ಇವೆರಡು ರೂಮಲ್ಲಿ ನಮಗೆ ಕಸ್ಟಮರ್ಗೆ ಅವಕಾಶ ಬಿಟ್ಟರೆ ಈ 2 ರೂಮಿಂದ ಆಚೆಗೆ ಯಾವುದೇ ಥರ ಕಸ್ಟಮರು ಹೋಗೋದಿಲ್ಲ. ಯಾಕಂದರೆ ಇದೆರಡು ರೂಮಲ್ಲಿ ನನ್ನ ಸ್ಟಿಚಿಂಗ್ ಕೆಲಸಗಳು ಲಾಸ್ಟ್ ಇಟ್ಟಿರೋ ಮಿಷನ್ ಹತ್ರ ನಾನು ಕಸ್ಟಮರ್ ಇಲ್ದಾಗ ಮಾಡ್ಕೊಳ್ತೀನಿ. ಕಸ್ಟಮರ್ ಬಂದರೆ ಇಲ್ಲೇ ಕೂರಿಸಿರ್ತೀನಿ, ಅಲ್ಲಿವರೆಗೂ ಕರೆಯೋದೇ ಇಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು ಇದು 2 ರೂಮಲ್ಲಿ ಕಸ್ಟಮರ್. ಹಾಗೆಯೇ ಅಡುಗೆ ಮನೆ ಒಳಗೂ ಸಹ ಕಸ್ಟಮರ್ ಏನು ಬರೋದಿಲ್ಲ. ಹಾಗೆಯೇ ಬೇರೆ ಆಪ್ಷನ್ ಇಲ್ಲ ನಮಗೆ. ಅಡುಗೆ ಮನೆ ಅಲ್ಲೇ ಬಂದಿದೆ ಅಂದರೆ ಆಗ್ನೇಯ ಮೂಲೆ ಅಲ್ಲೇ. ಹಾಗಾಗಿ ಈ ಥರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನಾವು ಆದಷ್ಟು ಮನೇಲಿ ಟೈಲರಿಂಗ್ ಮಾಡ್ತೀವಿ ಅಂತಂದರೆ ಹಳೆ ಬಟ್ಟೆಗಳನ್ನು ತೆಗೆದುಬಿಟ್ಟು ನೀವು ಫಸ್ಟು ತೆಗೆದು ಹಾಕಿ, ಅಥವಾ ಕಸ್ಟಮರ್ಗೆ ಬೇಗ ಬೇಗ ಹೊಲಿದು ಕೊಡಿ. ಹೊಸ ಬಟ್ಟೆಗಳನ್ನು ಇಟ್ಟು ಹೊಲಿರಿ. ಹಂಗಂತ ಹಳೆ ಬಟ್ಟೆಗಳು ಹೊಲಿಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಬೇಗನೆ ಬಂದ ತಕ್ಷಣ ಹೊಲಿದು ಆಗಿಂದ ಹಾಗೆ ಕೊಟ್ಬಿಡಿ. ಯಾಕಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಬೇಗನೆ ಪಾಸ್ ಆಗುತ್ತೆ. ನಾವು ಟೈಲರಿಂಗ್ ಮಾಡುವವರಿಗೆ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯದಿಂದ ನಾವು ಕೆಲಸ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು. ತುಂಬ ಜನ ಟೈಲರಿಂಗ್ ಮಾಡೋರಿಗೆ ಚೆನ್ನಾಗೇ ಬಟ್ಟೆ ಹೊಲಿತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಸೋಮಾರಿತನ, ಆರೋಗ್ಯ ಸಮಸ್ಯೆ, ಹಾಗೆ ಮನೆಯಲ್ಲಿ ಕಿರಿಕಿರಿ, ಜಗಳ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದೂ ಆಗೋದು ನಿಮ್ಮ ವಾಸ್ತು ದೋಷದಿಂದ. ಹಾಗೆ ನೀವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡದೇ ಇರೋದ್ರಿಂದ. ಹಾಗೆಯೇ ಫ್ರೆಂಡ್ಸ್, ಮತ್ತೊಂದು ವಿಷಯ, ಪ್ರತಿದಿನವೂ ಸುಮ್ಮನೆ ನಿಮ್ಮ ಹತ್ರ ಏನೂ ಕೆಲಸ ಇಲ್ದಿದ್ರೂ ನಿಮ್ಮ ಮನೆಗೆ ವ್ಯಕ್ತಿಗಳು ಬರ್ತಾ ಇರ್ತಾರೆ ಅಂದರೆ ಅವರು ನಮಗೆ ತುಂಬ ಡೇಂಜರಸ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡ್ದೋಗುತ್ತೆ. ಆದ್ದರಿಂದ ಏನೂ ಕೆಲಸ ಇಲ್ಲ, ಸುಮ್ಮನೆ ಬಂದೆ ಅಂತೇಳಿ ಬಂದುಬಿಟ್ಟು ನೀವು ಹೊಲಿಯೋದನ್ನೇ ನೋಡ್ತಾ, ನೀವು ಮಾಡೋ ಕೆಲಸನೇ ಅಬ್ಸರ್ವ್ ಮಾಡ್ತಾ, ಬಿಡಮ್ಮ ನೀನು ಮನೇಲೇ ಕೂತು ಸಾವಿರಾರು ದುಡಿತೀಯಾ ಅಂತ ಹೇಳೋರು ಬರ್ತಾರಲ್ವ, ಅವ್ರನ್ನ ನೀವು ಆದಷ್ಟು ನೆಗ್ಲೆಕ್ಟ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಅದು ನಿಮ್ಮ ಕೆಲಸಕ್ಕೆ ಒಳ್ಳೆಯದು. ಫ್ರೆಂಡ್ಸ್, ಹೆಂಗಂದರೆ ನಾನು ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತೀನಿ, ಯಾರಾದರೂ ನಾನು ಎದುರುಗಡೆ ಕೂತು ಬಟ್ಟೆ ಹೊಲಿಯೋದನ್ನ ನೋಡ್ತಾನೇ ಇದ್ರು ಅಂದರೆ ನಾನು ಆ ಬ್ಲೌಸನ್ನ ಕೆಡಿಸಿರ್ತೀನಿ, ಇಲ್ಲ ಹಾಳು ಮಾಡಿರ್ತೀನಿ. ಈ ರೀತಿ ಆಗುತ್ತೆ. ಯಾಕಂದರೆ ಅವ್ರು ನಮ್ಮ ಎದುರುಗಡೆ ಮಾತಾಡ್ತಿರೋ ಮಾತಿಂದನೂ ಇರ್ಬೋದು. ಆದರೆ ಆದಷ್ಟು ಜನರ ಕಣ್ಣಿಂದ ಸ್ವಲ್ಪ ದೂರ ಇರಿ. ಯಾಕಂದರೆ ನಾವು ಮಾಡೋ ಕೆಲಸ ನಮಗೆ ತುಂಬ ಕಮಿಟ್ಮೆಂಟ್ ಇರುತ್ತೆ, ಸಾಲಗಳಿರುತ್ತೆ, ಹಾಗೆ ನಮಗೂ ಖರ್ಚುಗಳಿರುತ್ತೆ, ಮಕ್ಕಳಿಗೆ ಓದಿಸ್ತಾ ಇರ್ತೀವಿ. ಇಷ್ಟೆಲ್ಲ ಮಧ್ಯೆ ಈ ಥರ ಜನಗಳು ಬಂದು ನಮ್ಮ ಕೆಲಸಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಸ್ವಲ್ಪ ಅವರನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ನಿಮಗೆ ಟೈಲರಿಂಗ್ ಮಿಷನ್ ನಂಗೆ ಪೂರ್ವಕ್ಕೆ ನಮ್ಮ ಮನೇಲಿ ಆಪ್ಷನ್ ಇಲ್ಲ, ದಕ್ಷಿಣಕ್ಕೆ ಇರೋದು, ದಕ್ಷಿಣ ಮುಖವಾಗೇ ಇಟ್ಟಿದ್ದೀನಿ, ನನಗೆ ಆಗ್ನೇಯ ಮೂಲೆಯಲ್ಲೇ ಈ ಮಿಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳೋರು ನಿಮಗೆ ಇನ್ನೂ ಒಂದು ವಾಸ್ತು ಟಿಪ್ಸನ್ನು ಹೇಳ್ತೀನಿ. ನಾನು ಸೇಲ್ ಮಾಡುವಂಥ ಪೋಟ್ಲಿನ ಬುಕ್ ಮಾಡಿ ನೀವು ಮಿಷನ್ನಿಗೆ ಕಟ್ಟಿದ್ದೆ ಆದರೆ, ಅಥವಾ ನೀವೇನಾದರೂ ವಾಸ್ತು ಸರಿ ಇಲ್ಲದೆ ಇರೋ ಜಾಗದಲ್ಲಿ ನಿಮ್ಮ ಟೈಲರಿಂಗ್ ಮಿಷನನ್ನು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಸೇಲ್ ಮಾಡೋವಂಥ ಪೋಟ್ಲಿನ ತೊಗೊಂಡು ನೀವು ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ವಾಸ್ತು ದೋಷನೂ ಹೋಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ಎಷ್ಟೋ ಸತಿ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ, ಅಗ್ನಿ ಮೂಲೆಯಲ್ಲಿ ನೀರಿನ ಟ್ಯಾಂಕ್ ಮಾಡಿದ್ದಾರೆ, ಹಾಗೆ ಅಗ್ನಿ ಮೂಲೆಯಲ್ಲಿ ಇರಬಾರ್ದಿತ್ತು ಅಂತೇಳಿ. ಆಗ ನಾನು ಏನು ಮಾಡಿದ್ದು ಅಂದರೆ ನಮ್ಮ ಪೋಟ್ಲಿನೇ ನಾನು ಅಲ್ಲಿ ಅಗ್ನಿ ಮೂಲೆಯಲ್ಲಿ ಕಟ್ಟಿದ್ದೀನಿ. ಅದು ನನಗೆ ಒಂದು ವಾಸ್ತು ಆಗಿ ಕೆಲಸ ಮಾಡಿ ಇವತ್ತು ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಇನ್ನೂ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.